ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡೆಲ್ಲಿಯಿಂದ ಬರ್ತಿದ್ದ ಹಾಗೆ ಖರ್ಗೆ ಅವರನ್ನು ಮೀಟ್ ಆಗಿ ವೇಣುಗೋಪಾಲ್ ಅವ್ರ ಜೊತೆ ಮಾತಾಡಿಕೊಂಡು 28ಕ್ಕೆ ಮತ್ತೆ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡು ಬಂದಂತಹ ಡಿ ಕೆ ಶಿವಕುಮಾರ್ ದೊಡ್ಡ ಘೋಷಣೆಯನ್ನು ಮೊಳಗಿಸಿದ್ದಾರೆ ಬೆಂಗಳೂರು ಎಂಟ್ರಿ ಬೆನ್ನಲ್ಲೇ. ಏನು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಈಗ ಸಿದ್ದರಾಮಯ್ಯ ಕ್ಯಾಂಪ್ಗೆ ಕೊಡ್ತಿರುವಂತಹ ಸಿಡಿಲಿನಂತಹ ಸುದ್ದಿ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಇದೆಲ್ಲ ಸಾಧ್ಯನಾ? 3 ವರ್ಷ ಮುಗದೇ ಹೋಗುತ್ತೆ ಇನ್ನು ಮುಂದೆ, ಇದು ಕಷ್ಟ ಸಾಧ್ಯ ಅನ್ನೋ ಚರ್ಚೆ. ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಏರೋದು ಅಷ್ಟು ಸುಲಭ ಇಲ್ಲ ಅಂತ ಮಾತುಕತೆ ನಡೀತಿರುವಾಗಲೇ ಡಿ ಕೆ ಶಿವಕುಮಾರ್ ಅವರು ಎಂಥ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಹಾಗಾದರೆ ಇಬ್ಬರು ಅಣ್ಣ ತಮ್ಮ ಡೆಲ್ಲಿಗೆ ಹೋಗಿ ಬಂದ ಮೇಲೆ ಡೇಟ್ ಸಮೇತ ಈಗ ಕೊನೆಗೂ ರಿವೀಲ್ ಆಗ್ತಾ ಇದೆ ವಿಚಾರ. ಡಿ ಕೆ ಕ್ಯಾಂಪಿಂದ ಡಿ ಕೆ ಶಿವಕುಮಾರ್ ಅವರ ಹುಟ್ಟಿದ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸೀಕ್ರೆಟ್ಸನ್ನು ತೆರೆದಿಡೋದಕ್ಕೆ ರೆಡಿಯಾಗಿದ್ದೀವಿ ಅಂತಿದ್ದಾರೆ ಡಿ ಕೆ ಕ್ಯಾಂಪ್ನವರು. ಇದೇ ಹೊತ್ತಲ್ಲಿ ಸುದ್ದಿ ಬರ್ತಿದ್ದಂಗೆ ಸತೀಶ್ ಜಾರಕಿಹೊಳಿ ಅವರು ದಿಢೀರಂತ ಆಪ್ತರ ಜೊತೆಗೆ ದಂಡ ಕಟ್ಕೊಂಡು ಡೆಲ್ಲಿಗೆ ಹಾರ್ತಾರೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ. ರಾಜ್ಯವ್ಯಾಪಿ ಅಹಿಂದ ಸಮಾವೇಶ, ಈಗ ವಿಚಾರ ಸಂಕಿರಣ ಅದು ಇದು ಮಾಡ್ತಿದ್ದಾರಲ್ಲ, ರಾಜ್ಯವ್ಯಾಪಿ ಅಹಿಂದ ಸಮಾವೇಶ ಮಾಡುವಂಥ ಒಂದು ಬಿಗ್ ಸ್ಟೆಪ್ಪನ್ನು ತಗೊಳ್ತಿದ್ದಾರೆ. ಅದಕ್ಕೆ ಹೈಕಮಾಂಡ್ ಪರ್ಮಿಷನ್ ಬೇಕಾಗಬಹುದು. ಡೆಲ್ಲಿಗೆ ಸಿದ್ದು ಕ್ಯಾಂಪ್ ದಿಢೀರಂತ ಈಗ ಹಾರಿರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯದಲ್ಲಿ ಶುರುವಾಗೇ ಬಿಡ್ತು ನೋಡಿ ಕಾರ್ಯಾಚರಣೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಒಂದಂತೂ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದಾರೆ. ಅದೇನಪ್ಪ ಅಂದರೆ, ಖರ್ಗೆ ಅವರ ಜೊತೆಗಿನ ಮಾತುಕತೆಯ ಬಳಿಕ ರಾಹುಲ್ ಗಾಂಧಿ ಅವರು ಇಂಥ ಡೇಟಿಗೆ ಬರ್ತಾರೆ, ಮಾತುಕತೆಗೆ ಸಿಗ್ತಾರೆ, ಒಂದು ನಿರ್ಧಾರ ಪ್ರಕಟವಾಗಲಿದೆ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಅವ್ರಿಗೆ ಅಭಯ ಕೊಟ್ಟು ಕಳಿಸಿದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದೇನು, ಏನು ತೀರ್ಮಾನ ಆಗಿದೆಯಲ್ಲ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ನ ನಡುವೆ ಏನು ತೀರ್ಮಾನ ಆಗಿದೆ ಅದು ಜಾರಿಯಾಗತ್ತೆ, ಯಾವುದೇ ಅನುಮಾನ ಇಲ್ಲ, ಹೈಕಮಾಂಡ್ ಅಭಯ ಸಿಕ್ಕಿದೆ ಅನ್ನೋದನ್ನು ಅವ್ರು ಖಚಿತಪಡಿಸ್ತಿದ್ದಾರೆ. ಮಾತೇನಾಗಿದೆಯೋ ಅದು ಜಾರಿಯಾಗತ್ತೆ ಅಂತ. ಹೈಕಮಾಂಡ್ ಸೂಚನೆ ಪಾಲಿಸೋದಾಗಿ ಎಲ್ಲರೂ ಹೇಳಿದಾರಲ್ವಾ, ಸೊ ಇನ್ಯಾವ ಡೌಟು ಇಟ್ಕೊಳ್ಬೇಡಿ, ಏನೇನು ಆಗಬೇಕೋ ಅದೆಲ್ಲ ಆಗತ್ತೆ, ತೀರ್ಮಾನ ಆಗಿರೋದು ಚಾಲ್ತಿಗೆ ಬರಲಿದೆ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದ್ದಾರೆ ಡಿ ಕೆ ಶಿವಕುಮಾರ್. 1.5 ಗಂಟೆ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ. ಈಗಾಗಲೇ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಡೆಡ್ಲೈನ್ ಹಾಕಿದ್ದು ಈ ಸಲ ನನ್ನನ್ನು ಕೇಳಲೇಬೇಡಿ, ಹೊಣೆ ಆಗಿಸ್ಲೇಬೇಡಿ, ಶಾಸಕರು ಸಿಡ್ದಿದ್ದಾರೆ. ಹೈಕಮಾಂಡ್ ಏನು ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಶಾಸಕರು ಯಾವುದೇ ದಿಕ್ಕಿಗೆ ತಮ್ಮ ಹೆಜ್ಜೆ ಇಡಬಹುದು, ನನ್ನನ್ನು ಹೊಣೆಗಾರರನ್ನಾಗಿ ಮಾಡಬೇಡಿ, ನಾನಂತೂ ಪಕ್ಷನಿಷ್ಠೆಯಲ್ಲಿ ಯಾವುದೇ ಸಣ್ಣ ಬದಲಾವಣೆಯನ್ನು ಮಾಡ್ಕೊಳ್ಳಲ್ಲ, ಪಕ್ಷ ಬಿಡ್ತಾರೆ ಮತ್ತೊಂದು ಅನ್ನೋದನ್ನು ಕೇಳಲೇಬೇಕಾಗಿಲ್ಲ, ಬಟ್ ಶಾಸಕರದ್ದು ಮಾತ್ರ ನಾನು ಕೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ ಅಂತ ಹೇಳಿ ಬಂದಿದ್ದಾರೆ. ಇಷ್ಟೆಲ್ಲ ಆಗಿದೆಯಲ್ಲ, ಡೆಡ್ಲೈನ್ ಕೊಟ್ಟು ಬಂದಿದ್ದಾರೆ ಅವರು. 4ನೇ ತಾರೀಕು ಒಳಗಡೆ ಸಿದ್ದರಾಮಯ್ಯನವ್ರನ್ನ ಡೆಲ್ಲಿಗೆ ಕರೆಸಬೇಕು. 10ನೇ ತಾರೀಕು ಮೇ ಮೊದಲ ವಾರದಲ್ಲೇ ಆಲ್ಮೋಸ್ಟು ಫೈನಲ್ ಆಗಬೇಕು, ಘೋಷಣೆಯೇ ಆಗಬೇಕು ಅಂತ ಹೇಳಿ ಬಂದಿದ್ದಾರಲ್ಲ. ಇದೆಲ್ಲ ಆದಮೇಲೆ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಏನು ಮಾತಾಗಿದೆಯೋ ಅದು ಚಾಲ್ತಿಗೆ ಬರುತ್ತೆ, ಅದಂತೂ ಖಚಿತವಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಿದ್ದಾರೆ ಈಗ ಡಿ ಕೆ ಶಿವಕುಮಾರ್. ಸೊ ಹಾಗಾಗಿ ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಸೊ ಅಷ್ಟು ಸಂದೇಶ ಸಾಕು ಅಂತ ನಾನು ಅನ್ಕೋತೀನಿ. ಮೇ 15ಕ್ಕೆ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಈಗ ಮೇ 4ಕ್ಕೆ ಸಿಎಂ ಅಥವಾ ಡಿಸಿಎಂ ದೆಹಲಿ ಕರೆದ್ರೆ ಡಿಸಿಎಂ ಪರವಾಗಿ ನೀವೆಲ್ಲ ಶಕ್ತಿ ತುಂಬ ಹೋಗ್ತಾ ಇದ್ದಾರೆ ಶಾಸಕರು. ನಮ್ಮ ಪಾರ್ಟಿಲಿ ಭಾಳಷ್ಟು ಒಂದು ಸಿಸ್ಟಮ್ ಇದೆ, ನಿಮಗೆಲ್ಲ ಗೊತ್ತಿದ್ದಂತೆ. ಅವೆಲ್ಲ ನಾವು ಏನೇ ವಿಚಾರಗಳಿದ್ರೂ ನಮ್ಮ 4 ಗೋಡೆಯ ಕಾನೂನು ಚೌಕಟ್ಟಲ್ಲಿ, ಪಾರ್ಟಿ ಪಕ್ಷಗಳ ಚೌಕಟ್ಟಲ್ಲಿ ಮಾತನಾಡಬೇಕು. ಸೊ ಹಾಗಾಗಿ ನಾವು ನಿಮ್ಮ ಮೀಡಿಯಾ ಮುಂದೆ ಮಾತನಾಡಿ ಪಾರ್ಟಿಗೆ ಎಲ್ಲೂ ಮುಜುಗರ ತರಬಾರ್ದು ಅನ್ನೋದನ್ನು ನಮ್ಮ ಪ್ರಯತ್ನ ಮತ್ತು ನಮ್ಮ ಚಿಂತನೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ನಿಮ್ಮ ಹತ್ರ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಮಾತು, ಇವತ್ತಿನ ದಿನ ಎಲ್ಲ ಶಾಸಕರಿಗೂ ಏನಾದರೂ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಲಿ ಅನ್ನೋ ಒಂದು ಭಾಳಷ್ಟು ಜನ ಆಶಾಭಾವನೆಯಲ್ಲಿದ್ದಾರೆ. ಸೊ ಆ ಪ್ರಯತ್ನದಲ್ಲಿ ಮುಖಂಡರುಗಳನ್ನ ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಈಗಾಗಲೇ ಒಂದು ಟೀಮರ್ ಹೋಗಿದ್ರು, ಇನ್ನೊಂದು ಟೀಮರು ಹೋಗಬೇಕು ಅಂತ ಇದ್ದಾರೆ.
ಅದನ್ನು ಹೋಗೋದ್ರ ತಪ್ಪಿಲ್ಲ ಅನ್ನೋದನ್ನು ಪ್ರತಿಪಾದಿಸ್ತಾ ಇದ್ದೇವೆ, ಹೋಗ್ತಾರೆ. ಸರ್, ಡೆಲ್ಲಿಗೆ ಹೋಗಿ ಬಂದ್ರಿ, ರಾಜಕೀಯ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ ಅನ್ನೋ ಒಂದು. ನೋಡಪ್ಪ, ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಾದರೂ ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಟ್ ಇದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ, ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನು ಮಾಡಬೇಕು ಮಾಡ್ತಾರೆ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಹೇಳಿದ್ದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಈ ಡೆವಲಪ್ಮೆಂಟ್ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಅಹಿಂದ ವಿಚಾರ ಸಂಕಿರಣ ಅಂತೆಲ್ಲ ಶುರು ಮಾಡ್ತಿದ್ದಾರೆ. ಈಗ ರಾಜ್ಯದಲ್ಲಿ ನಮ್ಮ ಪಕ್ಷದ ಸರ್ಕಾರ ಇದ್ರೂ ಕೂಡ ಅಹಿಂದ ವರ್ಗಕ್ಕೇನು ಮಾಡಿಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ. ಆ ವರ್ಗಕ್ಕೆ ಕೊಟ್ಟ ಭರವಸೆ ಈಡೇರಿಸೋದಕ್ಕೆ ನಮ್ಮವರೇ ತೊಡಕಾಗಿದ್ದಾರೆ ಅಂತಿದ್ದಾರೆ. ಪದೇ ಪದೇ ಅಹಿಂದ ಬಾವುಟವನ್ನು ಹಿಡಿಯೋಕೆ ಶುರು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಜಮೀರ್ ವಿರುದ್ಧ ಕ್ರಮ, ಮುಸಲ್ಮಾನ್ ನಾಯಕರ ವಿರುದ್ಧ ಕ್ರಮ ಅಂತೆಲ್ಲ ಜಟಾಪಟಿ ಜೋರಾದಾಗ ಹೈಕಮಾಂಡ್ ಜೊತೆ ಮಾತಾಡಿ ಅದನ್ನು ತಡೆಯೋ ಪ್ರಯತ್ನ ನನ್ನ ಕಡೆಯಿಂದ ಆಗ್ತಿದೆ ಅನ್ನೋದನ್ನು ಕನ್ವೆ ಮಾಡಿದ್ರು ಸತೀಶ್ ಜಾರಕಿಹೊಳಿ. ಅಹಿಂದ ನಾಯಕನ ಪಟ್ಟ ಸಿದ್ದರಾಮಯ್ಯನವ್ರ ಬಳಿಕ ತನ್ನದಾಗಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಮತ್ತು ಈ CM ಬದಲಾವಣೆ ವಿಚಾರ ಬಂದ ಕೂಡಲೇ ಅಹಿಂದ ಕಾರ್ಡ್ ಪ್ಲೇ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ಸೊ ಅದಕ್ಕೆ ಪೂರಕವಾದ ತಯಾರಿ ಈಗ ಸತೀಶ್ ಜಾರಕಿಹೊಳಿ ಅವ್ರ ಕಡೆಯಿಂದ ಆಗ್ತಿದೆ. ಅಹಿಂದ 25 ವರ್ಷಗಳ ಹೋರಾಟ, ಸಾಧನೆ, ಸಂಕಲ್ಪ, ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಉದ್ಘಾಟನೆ ಮಾಡಿದ್ದಾರೆ. 25 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಅಹಿಂದ ವರ್ಗ ಸಾಕಷ್ಟು ಪಾಠ ಕಲಿತಿದೆ ಅನ್ನುವಂಥ ಸಂದೇಶ ಸಾರಿದ್ದಾರೆ. ನಾವು ಏನು ಮಾಡಬೇಕು ಸಮುದಾಯಕ್ಕಾಗಿ, ಅಸಲಿಗೆ ಯಾರು ತೊಡಕೆ ಆಗಿದ್ದಾರೆ, ಬೃಹತ್ ಸಮಾವೇಶ ಸಭೆಗಳನ್ನು ನಡೆಸಿದ್ರೂ ಕೂಡ ನಿರೀಕ್ಷಿತ ಬದಲಾವಣೆ ಆಗ್ತಾ ಇಲ್ಲ. ಅನಿವಾರ್ಯವಾಗಿ ಈಗ ಹೋರಾಟ ಸ್ವರೂಪ ಬದಲಿಸ್ಕೊಳ್ಬೇಕು. ನಮ್ಮ ರಕ್ಷಣೆ ಸೌಲಭ್ಯಕ್ಕಾಗಿ ಹೊಸ ದಾರಿ ಹಿಡಿಯೋಣ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿ ಅಹಿಂದ ವೇದಿಕೆಯನ್ನು ಏರಿದ ಸತೀಶ್ ಜಾರಕಿಹೊಳಿ ಇನ್ನಷ್ಟು ಗಟ್ಟಿಯಾಗಿ ಆ ಅಸ್ತ್ರವನ್ನು ಕೈಲಿ ಹಿಡ್ಕೊಂಡಿದ್ದಾರೆ ಅಂದರೆ ಅರ್ಥ ಆಗ್ತಿದೆ. ಕುರ್ಚಿ ಕ್ಲೈಮ್ಯಾಕ್ಸ್ ಹತ್ರ ಆಗಿದೆ ಅಂತ. ಕುರ್ಚಿ ಕ್ಲೈಮ್ಯಾಕ್ಸ್ ಬಂದಾಗ ಸಿದ್ದರಾಮಯ್ಯನವರನ್ನು ಕೆಳಗಿಳಿರಿ ಅಂದರೆ ಅವ್ರು ಇಳಿಲೇಬೇಕಾಗತ್ತೆ. ಸಿದ್ದರಾಮಯ್ಯನವ್ರು ಹೇಳಿದ ಮಾತು ಕೇಳ್ತಾರೆ, ನೋ ಡೌಟ್ ಅದರಲ್ಲಿ. ಆದರೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು CM ಆಗೋದನ್ನು ಒಪ್ಪಲ್ಲ, ಬೇರೆಯವ್ರನ್ನ ಮಾಡಿ ನಾನು ಇಳಿತೀನಿ ಅಂತಾರೆ. ಆಗ ಬರೋದೇ ಅಹಿಂದ ಕಾರ್ಡ್. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಈ ರೀತಿಯಲ್ಲಿ 1-2-3 ಹೆಸರುಗಳು ಈಗಾಗಲೇ ರೆಡಿ ಆಗಿವೆ ಸಿದ್ದು ಕ್ಯಾಂಪಿಂದ. ಸೊ ಹೈಕಮಾಂಡ್ಗಿರೋ ಕನ್ಸನ್ನು ಅದೇ, ಆಯಿತು ನಿಮ್ಮನ್ನು ಮಾಡೋಣ, ಬಟ್ ಅಹಿಂದ ಸಮುದಾಯ, ಬೇರೆ ನಾಯಕರ ಮನವೊಲಿಕೆ, ಅವ್ರು ನಿಮ್ಮ ಜೊತೆಗೆ ಅನುಸರಿಸ್ಕೊಂಡು ಹೋಗಬೇಕಲ್ಲ ಅನ್ನೋ ವಿಷಯ ಬಂದಾಗ ಅದನ್ನೇ ಪಕ್ಷಕ್ಕೆ ಮುಂದೆ ಭವಿಷ್ಯದಲ್ಲಿ ತೊಡಕಾಗಬಹುದು ಅಹಿಂದ ಸಮುದಾಯ ಕೈ ತಪ್ಪು ಹೋದರೆ. DK ಶಿವಕುಮಾರ್ ಅವರು CM ಆಗೋದನ್ನು ಯಾರೂ ಒಪ್ಪಲ್ಲ ಅಂತ ಈಗ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವ್ರ ಪರ ಬ್ಯಾಟ್ ಬೀಸೋದಕ್ಕೆ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಇಳಿಬೇಕಾಗಿ ಬರಬಹುದು. ಯಾಕಂದರೆ ಅವ್ರಿಗೆ 2ನೇ ಚಾನ್ಸ್ ಸಿಕ್ಕಿರೋದು. ಪಕ್ಷನಿಷ್ಠರು, ಮೂಲ ಕಾಂಗ್ರೆಸ್ಸಿಗರು, ಬೇರೆ ಬೇರೆಯವರು ತುಂಬ ಜನ ನಿರೀಕ್ಷೆ ಮಾಡ್ಕೊಂಡಿದ್ದಾರೆ. ಸಂಪುಟ ಸರ್ಜರಿ ಆಗಬೇಕು, ಹೊಸ ಸಂಪುಟ ಆಗಬೇಕು, ಈ ಥರದ್ದೆಲ್ಲ ಡಿಮ್ಯಾಂಡ್ಗಳು ಇದ್ದೇವೆ ಅಲ್ಲ. ಅನಿವಾರ್ಯ ಆಗೇ ಬಿಡ್ಬೋದು ಸಿದ್ದರಾಮಯ್ಯನವ್ರು ಕೆಳಗಿಳಿಯೋದು. ಯಾರು ಮೇಲಕ್ಕೆ ಏರ್ತಾರೆ ಅಂತ ಕೇಳಿದ್ರೆ ಅಲ್ಲಿ DK ಶಿವಕುಮಾರ್ ಅವ್ರ ಕಾಲು ಎಳೆಯೋದಕ್ಕೆ ಈಗ ಭರ್ಜರಿ ತಯಾರಿ ಕಾಣಿಸ್ತಾ ಇದೆ. ಕೈಪಾಳ್ಯದಲ್ಲಿ ಹೇಗೂ ರಿಸಲ್ಟ್ ಬಂದ ಮೇಲೆ ಒಂದಲ್ಲ ಒಂದು ಎಲೆಕ್ಷನ್, ಲೋಕಲ್ ಬಾಡಿ ಎಲೆಕ್ಷನ್, ರಾಜ್ಯಸಭೆದು, ಪರಿಷತ್ತದು ಏನಾದರೂ ಒಂದಿರುತ್ತೆ. ಈಗ ಮುಂದಿನ ವರ್ಷ ಇನ್ನೊಂದು ಎಲೆಕ್ಷನ್ ಬರುತ್ತೆ. ಹೀಗೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು, OBCಗೆ, ಅಹಿಂದಾಗೆ, ಅಲ್ಪಸಂಖ್ಯಾತರಿಗೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಮುಂದಕ್ಕೆ ತಳ್ಳಬಹುದು ಅನ್ನುವಂಥ ಪ್ರಯತ್ನ ಸಿದ್ದರಾಮಯ್ಯನವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಕ್ಯಾಂಪೇನ್ ಮಾಡ್ತಿದೆ. ಅದಕ್ಕೆ ಈಗ ಟಕ್ಕರ್ ಕೊಟ್ಟಿರೋದು DK. ಹೈಕಮಾಂಡನ್ನು ಮನವೊಲಿಸುವಲ್ಲಿ ಯಶಸ್ವಿಯಾದ್ರ ಹಾಗಾದರೆ ಡೆಲ್ಲಿಗೆ ಹೋಗಿ ಬಂದು ಗೊತ್ತಿಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಏನಿದ್ರು ಅವ್ರನ್ನೇ ಕೇಳಬೇಕು. ಆಗ ಅವ್ರನ್ನು ನಾವಂತಿ ಸರ್ಕಾರದ ಭಾಗ ಅಷ್ಟೇ. ನಾವು ನಾವಿಲ್ಲ, ನಾವು ಹತ್ರ ಇಲ್ಲವೇ ಇಲ್ಲ, ಹತ್ರ ನಾವು ಭಾಗಿದಾರ ಅಲ್ವೇ ಇಲ್ಲ. ಹೀಗಾಗಿ ನಮಗೂ ಮಂತ್ರಿ ಆಗಿದ್ದೀವಿ ಅಷ್ಟೇ. ನಾವು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗೋದು ಇದೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ CM ಅವರು ಅಧ್ಯಕ್ಷ ಹೇಳಬೇಕು, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅಲ್ಪಸಂಖ್ಯಾತರ ರಾಜೀನಾಮೆ ಏನಿತ್ತು ಅಂತ ಮತ್ತೆ ಚರ್ಚೆ ಏನು ಪ್ರೊಸೆಸಿಂಗ್ ಏನು ನಡೀತಾ ಇದೆ ಸರ್ ಹೈಕಮಾಂಡಲ್ಲಿ? ಸದ್ಯಕ್ಕೆ ಸ್ಥಗಿತಗೊಂಡಿದೆ, ನೋಡೋಣ. ರಿಸಲ್ಟ್ ಬಂದ ಮೇಲೆ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಾಗಿದೆ, ಅದನ್ನು ಹಾಡ್ತೀವಿ. ಮುಂದೆ ಆ ರೀತಿ ಆಗಬಾರ್ದು. ಆ ರೀತಿ DK ಶಿವಕುಮಾರ್ ಅವರು ಒಂದೇ ಮುಸ್ಲಿಮರ ಹೆಗಲ ಮೇಲೆ ಕಾಂಗ್ರೆಸ್ ಗುಂಡಿಟ್ಟು ಹೊಡಿತಾ ಇದೆ, ನಮ್ಮನ್ನು ಹೆಸರು ತಗೊಂಡು ಅಲ್ಪಸಂಖ್ಯಾತನ ದಿಢೀರ್ನೇ ಇಲ್ಲ, ಅದೇ ಗೊಂದಲ ತಪ್ಪಿಸ್ಲಿಕ್ಕೆ ಅಷ್ಟೇ ಸ್ಥಗಿತಗೊಳಿಸಿದ್ದೀವಿ. ಮಾತು ಕೊಟ್ಟಿದ್ದು ಅಥವಾ ಏನು ಮಾತಾಗಿದೆಯಲ್ಲ ಅದು ಜಾರಿ ಆಗುತ್ತೆ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿ ತೆರಳಿದ್ದಾರೆ. ಕೈಪಾಳ್ಯದಲ್ಲಿ
ಮೇ 4 ತನಕನೂ ಕಾಯಬೇಕಾಗಿಲ್ಲ. ಈ ತಿಂಗಳ ಅಂತ್ಯ ಆಗ್ತಾ ಇದ್ದ ಹಾಗೆ, ಎಲೆಕ್ಷನ್ ಎಲ್ಲ 2ನೇ ಫೇಸ್ ಎಲ್ಲ ಮುಗೀತಾ ಇದ್ದ ಹಾಗೆ ಯಾರೂ ನಿರೀಕ್ಷೆ ಮಾಡದಂಥ ಡೆವಲಪ್ಮೆಂಟ್ಸ್ ಆಗತ್ತೆ, ಡೌಟೇ ಇಲ್ಲ. ಕುಮಾರಸ್ವಾಮಿ ಅವರು ಬೇರೆ ಹೇಳ್ತಿದ್ದಾರೆ, ನಾನು CM ಆಗ 5,000 ಕೊಡ್ತೀನಿ. ಇವರೇನು 2,000 ಕೊಡೋದು, 5,000 ಕೊಡ್ತೀನಿ ನಾನು CM ಆದರೆ ಅಂತ. 28ಕ್ಕೂ ಮೊದಲೇ ಅವಕಾಶ ಸಿಕ್ಕಿದ್ರೂ ಅಚ್ಚರಿ ಇಲ್ಲ ಅನ್ನುವಂಥ ನಿರೀಕ್ಷೆ ಕಾಣಿಸ್ತಾ ಇದೆ JDSನಲ್ಲಿ. ಏನು ಬೇಕಾದರೂ ಆಗಬಹುದು, ಯಾವ ತಂಡದವರಾದರೂ ತಮ್ಮವರನ್ನು ಕಳಿಸ್ಕೊಡಬಹುದು JDS ಕಡೆಗೆ ಅನ್ನೋ ನಿರೀಕ್ಷೆ ಅಂತೂ ಕುಮಾರಸ್ವಾಮಿ ಅವರಲ್ಲಿದೆ. ಅದರ ಬೆನ್ನಲ್ಲೇ ಮೊನ್ನೆ ಘೋಷಣೆ ಮೊಳಸೇ ಬಿಟ್ಟರು. ಈ ಸರ್ಕಾರ ಸಿದ್ದರಾಮಯ್ಯನವರ ವೈಫಲ್ಯ ನಿಜವಾಗಿ 2,000 ಕೊಡೋದಲ್ಲ, 5,000 ಕೊಟ್ಕೊಂಡು ಅಭಿವೃದ್ಧಿನೂ ಮಾಡಬಹುದು, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಅನ್ನೋ ಕೂಗು ಈಗ ಭಾರಿ ಕುತೂಹಲಕಾರನಾಗಿದೆ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದಲ್ಲಿ ಇಷ್ಟು ಕುತೂಹಲಕಾರಿ ಹೇಳಿಕೆಗಳನ್ನು ಕೊಡ್ತಿರೋದು, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರೋದು, ಕೈಪಾಳ್ಯದಲ್ಲಿ ಆಗ್ತಿರೋ ಡೆವಲಪ್ಮೆಂಟು ಎಲ್ಲವನ್ನು ನೋಡ್ತಿದ್ರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.